ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಬಂದು ನಾನು ಬ್ಯಾಕ್ ಸೈಡ್ ಟೈರ್ ಬಿಚ್ಚಿದ್ದೆ. ಟೈರ್ ಅಂದರೆ ಅದು ರಿಂಬಿನೇ ಬಿಚ್ಚಬೇಕಾಗುತ್ತಲ್ಲ, ಬಿಚ್ಚಿಬಿಟ್ಟು ಹಾಕಿದೆ ಗೈಸ್. ಅದು 180 ಸೆಕ್ಷನ್ ಟೈರ್ ಹಾಕ್ಸಿದೆ ಬ್ಯಾಕ್ ಸೈಡು. ಸೊ ಅದನ್ನು ತೆಗಿಬೇಕಂತ ಹೇಳ್ಬಿಟ್ಟು ಗಾಡಿ ಚೆಸ್ಸಿಲ್ ನಿಲ್ಲಿಸಿದ್ದೆ ಬರೀ, ಅಂದರೆ ಬ್ಯಾಕ್ ಸೈಡಲ್ಲಿ ಇಟ್ಕೊಟ್ಟು. ಬಟ್ ನನಗೆ ಬೇರೆ ಅರ್ಜೆಂಟ್ ಇತ್ತು ಅಂತೇಳಿ ತಗ್ಸಕ್ಕೆ ನೋಡಿದೆ ಗೈಸ್. ಅದು ನೋಡಿದ್ರೆ ಡಿಸ್ಪ್ಲೇಟೇ ಬೆಂಡ್ ಆಗಿಬಿಟ್ಟಿದೆ ಗೈಸ್. ಅದು ಹೇಗೆ ಬೆಂಡ್ ಆಯಿತು ಅಂತ ಕೇಳೋಕೆ ಹೋದರೆ ದೊಡ್ಡ ಕಥೆನೇ ಇದೆ. ಅದು ನಾನು ಮಷೀನಲ್ಲಿ ಬಿಚ್ಚಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಹಿಂಗೆ ಒಬ್ರು ಸಿಕ್ಕಿದ್ರು ಅಂತ ಹೇಳಿ ಬಿಚ್ಚಿದೆ. ಈ ತಪ್ಪು ಯಾರು ಮಾಡೋದು. ಆ್ಯಕ್ಚುಲಿ ಗಾಡಿ ಹೋದ್ಸಲ ಒಂದು ಸರ್ವಿಸಿಗೆ ಬಿಟ್ಟಿದೆ. ಅದನ್ನ ನೋಡಿದ್ರೆ ಇವತ್ತು ತೀರ್ಥಹಳ್ಳಿ ಹೋಗೋ ಪ್ಲಾನ್ ಇತ್ತು. ಇವಾಗ ಕೂಡ ಇದೇ ತರ ಮಾಡಿದ್ದಾರೆ ನೋಡಿ. ಒಂದು ಪ್ಲಗ್ ಬಂದ್ಬಿಟ್ಟು ಕ್ಲಾಸಿಕ್ 350 ಹಾಕಿದಾರಂತೆ. ಅದು ಮತ್ತೆ ಈ GT 650 ಎರಡು ಸೇರಿ ಮಿಕ್ಸ್ ಮಾಡಿ ಹಾಕಿದಾರಂತೆ. ಸೊ ಆ ಕಡೆ ಒಂದು ಈ ಕಡೆ ಒಂದು, ಎರಡು ಒಂದೇ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ರು. ಈ ಲೋಫರ್ಗಳು ಹಿಂಗ್ ಹೇಳಿದ್ರೆ ಈ ತರ ಮಾಡಿಬಿಡ್ತಾವ್ರೆ. ಸೊ ಗೈಸ್ ದಯವಿಟ್ಟು ನೋಡಿ ತಗೊಳ್ಳಿ ಗಾಡಿನ. ಅಂಥದ್ರಲ್ಲಿ ಸರ್ವಿಸ್ ಸೆಂಟರ್ ಅವರು ಅಂತೂ ಕೆಲವೊಬ್ರು ಇದ್ದಾರೆ ಶಿವಮೊಗ್ಗದಲ್ಲಿ, ಅವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ. ವಾಟ್ಸಪ್ ಗಾಯ್ಸ್ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ವಿಷಯಕ್ಕೆ ಮ್ಯಾಟ್ರಿಗೆ ಬರೋಣ ಡೈರೆಕ್ಟಾಗಿ. ನನ್ನ ಬ್ಯಾಕ್ ಸೈಡು ಟೈರ್ ಬ್ಲಾಸ್ಟ್ ಆಗಿತ್ತು. ಅದು ಬರ್ನೌಟ್ ಮಾಡಿ ಬ್ಲಾಸ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ. ಬಟ್ ಅದು ನಂದು ಟ್ಯೂಬ್ಲೆಸ್ ಅಲ್ಲ, ಟ್ಯೂಬ್ ಟೈರು. ಬಟ್ ಅದಕ್ಕೆ ನಾನು ರಿಮ್ ಬಿಚ್ಚಿಲಾಗಿತ್ತು. ಡೈರೆಕ್ಟಾಗಿ ಗಾಡಿನ ತೊಗೊಂಡೋಗಿದ್ದೆ, ಬಟ್ ಇದು ಮಾಡಿಕೊಂಡು ಟೋ ಮಾಡಿಕೊಂಡು. ಗೈಸ್ ಇವತ್ತು ಬಂದು ಇದು ಹೇಳ್ತಾ ಇದ್ನಲ್ಲ, ನಾನು ಬ್ರೇಕ್ ಪ್ಯಾಡ್ ಆ್ಯಕ್ಚುಲಿ ಇದು 10,000 ಕಿಲೋಮೀಟ್ರಿಗೇನೋ ಚೇಂಜ್ ಆಗುತ್ತೆ. ಸೊ ನಂದು 10,000 ಕಿಲೋಮೀಟ್ರ್ ಆಗಿದೆ ಗುರು. ಇನ್ನೂ ಅರ್ಧ ಇದೆ, ಅರ್ಧ ಅಲ್ಲ ಫುಲ್ ಇದೆ. ಬಟ್ ನಾನು ಬ್ಯಾಕ್ ಸೈಡ್ ಬ್ರೇಕ್ ಅಷ್ಟು ಹಿಡಿಯಲ್ಲ, ಹಿಡಿದ್ರೂ ಅದು ಏನೂ ಇದಾಗಿಲ್ಲಪ್ಪ, ಸಾಕಾಗಿದೆ ಗುರು. ಸೊ ಗೈಸ್ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ನಾನು ಹೇಳ್ದಂಗೆ ಬೇರೆ ಕಡೆ ಗೊತ್ತಿಲ್ಲದ ಕಡೆ ಎಲ್ಲ ಹೋಗಿ ಬಿಚ್ಚಕ್ಕೆ ಹೋಗ್ಬೇಡಿ. ಸೊ ಮಷೀನಲ್ಲೇ ಬಿಚ್ಚಿ ಆದಷ್ಟು. ಮತ್ತು ಬೆಸ್ಟ್ ಸೊಲ್ಯೂಷನ್ ಅಂದರೆ ಅದೇನೇ. ಹೊಸದು ನೋಡ್ತಾ ಇರ್ಬೋದು, ಸಿಲ್ವರ್ ಹೊಸ ಸಿಲ್ವರ್ ಹಳೆಯದು. ಇದು ಫುಲ್ ಬೆಂಡಾಗಿಬಿಟ್ಟಿದೆ. ಇಲ್ಲಿ ಲಿಟ್ರೂ ಗೊತ್ತಾಗ್ತಾ ಇಲ್ಲ ಅದು, ಆದರೆ ಓಡಿಸ್ಬೇಕಿದ್ರೆ ಗೊತ್ತಾಗುತ್ತೆ. ಟೇಬಲ್ ಮೇಲೆ ಗೊತ್ತಾಗುತ್ತೆ. ಸೊ ಇದು ಬಂದುಬಿಟ್ಟು ಹೊಸ ಬ್ರೇಕ್ ಕ್ಯಾಲಿಪರ್ 2085 ಆಗುತ್ತೆ ಇದಕ್ಕೆ. ಬ್ಯಾಕ್ ಸೈಡ್ ಡಿಸ್ಕಿಗೆ ಯಾರಾದರೂ ಹಾಕ್ಸೋದಿದ್ರೆ ನೋಡ್ರಪ್ಪ, ಬೇಗ ತಗೊಳ್ಳಿ, ಬೇಗ ಹಾಕ್ಕೊಳ್ಳಿ ಅಷ್ಟೇ. ಹಾಗೆಯೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಬೈಕಲ್ಲಿ ಸ್ವಲ್ಪ RR ಯೂನಿಟ್ ಇಶ್ಯೂ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ನಾನು ಇದುವರೆಗೂ ಕೂಡ 3-4 ಸಲ ಚೇಂಜ್ ಮಾಡಿಸಿದ್ದೀನಿ ಗುರು. ಆದರೂ ಗಾಡಿ ಅದೇ ಥರ ಆಗ್ತಾಯಿದೆ. ಬಟ್ 1.5 ಇಯರ್ ಆಯಿತು ಅಷ್ಟೇ ತೊಗೊಂಡು. ಬಟ್ ತುಂಬಾ ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾನು ಶಿವಮೊಗ್ಗದಲ್ಲಿ ಸಾಲ್ವ್ ಮಾಡೋಕ್ಕೆ ನೋಡಿದೆ. ಸೊ ಅಲ್ಲಂತೂ ನನ್ನ ಮಕ್ಕಳು ಮಾಡೇ ಕೊಡಲಿಲ್ಲ. ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ ಗೈಸ್ ಕೇಳಿದ್ರೆ. ಸೊ ಎಲ್ಲ ಡಿವೈಸ್ ಹಾಕ್ಬಿಟ್ಟು ಚೆಕ್ ಮಾಡಿಸ್ತಾ ಇರ್ತೀನಿ. ಈ ಸಲನೂ ಮತ್ತೆ ಚೇಂಜ್ ಮಾಡಿಸಿದ್ದೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್.